ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆಯ ಮ್ಯಾಚ್ ICC ಚಾಂಪಿಯನ್ಸ್ ಟ್ರೋಫಿ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆದ್ದ ನಂತರ ರೋಹಿತ್ ಶರ್ಮಾ ಅವರು ಏನು ಹೇಳಿದಾರೋ ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ರೋಹಿತ್ ಶರ್ಮಾ ಅವರು ಮ್ಯಾಚ್ ಮುಗಿದ ನಂತರ ನಮಗೆ ಸ್ವಲ್ಪ ಸೆಕೆಂಡ್ ಬ್ಯಾಟಿಂಗಲ್ಲಿ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ಎಲ್ಲ ನಾವು ಕೂಡ ಸ್ಪಿನ್ನರ್ಗೆ ಸ್ಟ್ರಗಲ್ ಮಾಡಿದ್ದೀವಿ, ಅವರು ಕೂಡ ಸ್ಪಿನ್ನರ್ಗೆ ಸ್ಟ್ರಗಲ್ ಮಾಡಿದ್ದಾರೆ. ಬಟ್ ಅವರು ಟಾಸ್ ಗೆದ್ದು ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳಿದರು. ಬಟ್ ನಮಗೂ ಕೂಡ ಅದೇ ಬೇಕಿತ್ತು, ಚೇಜಿಂಗೇ ಬೇಕಿತ್ತು. ಯಾಕೆಂದರೆ ನ್ಯೂಜಿಲೆಂಡ್ ಅವ್ರದ್ದು ಬ್ಯಾಟಿಂಗ್ ಲೈನಪ್ ಜಾಸ್ತಿ ಇತ್ತು. ಬಟ್ ನಮಗೆ ಮೊನ್ನೆ ಮ್ಯಾಚಲ್ಲಿ ಕಾನ್ಫಿಡೆನ್ಸ್ ಬಂದಿತ್ತು. ಲಾಸ್ಟ್ ಮ್ಯಾಚಲ್ಲಿ ನಾವು ನ್ಯೂಜಿಲೆಂಡ್ ಸೋಲಿಸಿದ್ರಿಂದ ನಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ನ್ಯೂಜಿಲೆಂಡನ್ನು ಇವಾಗಲೂ ಕೂಡ ಈಸಿಯಾಗಿ ಸೋಲಿಸ್ಬೋದು. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಸು ನಮ್ಮ ಬಾಲರ್ಗೆ ನಿಜವಾಗ್ಲೂ ಹೆದರುತ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಈ ಕಾರಣದಿಂದಾಗಿ ನಮಗೂ ಕೂಡ ಸೆಕೆಂಡ್ ಬ್ಯಾಟಿಂಗೇ ಬೇಕಾಗಿತ್ತು, ಅದು ಕೂಡ ಒಳ್ಳೆಯದಾಯಿತು. ಮತ್ತು ನಾನು ಸ್ಪಿನ್ನರ್ ಅಟ್ಯಾಕನ್ನು ಒಂದು ಬೆಂಕಿಯಾಗಿ ಕೊಟ್ಟೆ ಅಂತಲೇ ಹೇಳ್ಬೋದು ಅಂತ ಹೇಳಿದ್ದಾರೆ. ಅಂದರೆ ವರುಣ್ ಚಕ್ರವರ್ತಿ ಅವರು, ಕುಲ್ದೀಪ್ ಯಾದವ್ ಅವರು ಒಂದು ಸ್ಪಿನ್ನರ್ಗಳಿಂದ ಜಲ್ದಿ ವಿಕೆಟ್ಗಳು ಬರ್ತಾವೆ ಅಂತಲೇ ಹೇಳ್ಬೋದು. ಬಟ್ ನಮ್ಮ ತಂಡ ಕ್ಯಾಚಲ್ಲಿ ಮಿಸ್ಟೇಕ್ ಮಾಡಿತು. ಬಟ್ ಸ್ಪಿನ್ನಿಂಗ್ ಬಾಲಿಂಗ್ ಅಟ್ಯಾಕಲ್ಲಿ ಆಗಿರ್ಬೋದು, ಫೀಲ್ಡಿಂಗಲ್ಲಿ ಆಗಿರ್ಬೋದು, ವಿಕೆಟ್ ಎತ್ತೋದ್ರಲ್ಲಿ ಏನೂ ಮಿಸ್ ಮಾಡಲಿಲ್ಲ. ಈ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋಕ್ಕೆ ಹೆಲ್ಪ್ ಆಯಿತು. ಹಾಗೆ ಬ್ಯಾಟಿಂಗಲ್ಲೂ ಕೂಡ ಸ್ಲೋ ಆಗಿ ಬರ್ತಿತ್ತು. ಬಟ್ ಹಾರ್ದಿಕ್ ಪಾಂಡ್ಯ ಅವರು ಒಂದು ಸ್ಫೋಟಕ ಒಂದೆರಡು ಬೌಂಡ್ರಿ ಸಿಕ್ಸ್ ಹೊಡೆದಿದ್ರಂದ್ರೆ ಮ್ಯಾಚ್ ಜಲ್ದಿ ಮುಗಿಸೋಕ್ಕೆ ಒಂದು ಅನುಕೂಲ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ಅವ್ರದ್ದು ಕೂಡ ಹೇಳಿದ್ದಾರೆ, ನಾನು ಕೂಡ 76 ಹೊಡೆದೆ, ತುಂಬ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.